ಕೆಳಗಡೆ ಕಾಲುವೆ ಕೆಳಗಡೆ ಬಾ ಕೆಳಗಡೆ. ದಾನನಗರ ಸುಮವತಿಯವರು ಈ ಬೆಂಗಳೂರು ಆಟವನ್ನು ಮತ್ತು ಬಂಗಾರದ ಉಂಗುರವನ್ನು ಭಾರತರಾಮನ ಬಂದ ಕಾಯರು ಮಾಡುತ್ತಾರೆ. ನಾಗಪ್ಪ ವೀರೇಶಣ್ಣರು ಭಾರತರಾಮನ ನಮೋ ನಮೋ ಜನನಿ ಸೌಖ್ಯ ಪ್ರದಾಯಿನಿ. ಕೆಳಗಡೆ ಎನ್ನ ಪಡೆದ ಮಾತೆ ಏನಿದು ನಿನ್ನ ಮುಖ ಚಂದದಂತೆ, ಹೂವಿನ ಮಧ್ಯೆಯಂತೆನದು ಮುಖವುಳ್ಳ ನಿಮ್ಮ ಮುಖ ಕಮಲವು ಮುದುಡಿದ ತಾವರೆಯಂತಾಗಲು ಈ ನಿನ್ನ ಸುತನ ಮುಂದೆ ತಿಳಿಸಮ್ಮ ಜನನೇ ಸೌಖ್ಯ ಪ್ರದಾಯಿನಿ. ಅಮ್ಮಯ್ಯ, ಹೂವಿನ ಮೊಗ್ಗೆಯಂತಿರುವ ನಿನ್ನ ಮುಖ ಕಮಲವು ಬಾಡಲು ಕಾರಣವೇನೆಂದು ಕೇಳಿದೀಯಾ? ಹೌದಮ್ಮ ಜನನೇ. ಕೇಳಬೇಡ ರಾಮ, ಅಭಿಯಾತಕ್ಕೆ ಕೇಳಬಾರದು ಮಾತೆ. ಅದನ್ನು ಹೇಳುವ ಶಕ್ತಿ ನನಗಿಲ್ಲ ಮಗನೇ. ಅಂಥದ್ದೇನಾಯ್ತು ಜನನೇ? ಕೇಳುವಿರಿ ಕೇಳುಕಂತ. ಅದೇನು ಚೆನ್ನಾಗಿ ಹೇಳು ಮಾತೆ. ಬದಲಾಯಿಸುವುದು ಯಾರೆಂದು ಸಾಧ್ಯವಿರುತ್ತದೆ? ಅಂಥದ್ದೇನಾಯ್ತು ಜನನೇ? ರಾಮ, ಅಮ್ಮಯ್ಯ, ಕೇಳುವಿರಿ ಕೇಳಿಸೋದ? ಏನು ಚೆನ್ನಾಗಿ ಹೇಳಮ್ಮಯ್ಯ. ಎಲ್ಲ ಹಣೆಯಲಿ ಅಂಥದ್ದೇನಾಯ್ತು ಜನನೇ? ಅಮ್ಮಯ್ಯ, ಜಡ ಜೋಪವನು ಎನ್ನ ಹಣೆಯಲ್ಲಿ ಕಳಹೀಳರಾಗಿ ಬಾಳು ಎಂದು ಬರೆದಿರಬೇಕಾದರೆ ಅದನ್ನು ತಪ್ಪಿಸಲು ಯಾರಿಂದ ಸಾಧ್ಯವಿಲ್ಲ ರಾಮ. ಇದೇ ನೋಡು ವಿಧಿಯ ನಿಯಮ. ಅಮ್ಮ ಮಾತೆ ಏನಿದು ನಿನ್ನ ಮಾತಿನ ರೀತಿ? ಮುಖಚರ್ಯದ ಪ್ರತಿಯನ್ನು ನೋಡಿದರೆ ರಾಹುನಿಂದ ಹಿಡಿಯಲ್ಪಟ್ಟ ಚಂದ್ರನಂತೆ, ಹಕ್ಕಿಯಿಂದ ದಗ್ಧವಾದ ವೃಕ್ಷದಂತೆ, ಸೂರ್ಯನ ಕಿರಣಗಳಿಂದ ಬಾಡಿದ ಕಮಲದಂತೆ ನಿನ್ನ ಮುಖ ಕಮಲವು ಕಳೆದುಂಬುದು ಕಾರಣವೇನು? ಅಮ್ಮಯ್ಯ, ನಿನ್ನ ಹೃದಯದ ಕಡಲಲ್ಲಿ ಇಂಥ ಹಾಲವನ್ನು ಬೆರೆಸಿ ನಿನ್ನ ದುಃಖಕ್ಕೆ ಕಾರಣನಾದವನ ಹೆಸರು ಹೇಳು ಮಾತೆ. ನಿನ್ನ ಪಾದ ಚರಣಗಳಿಗೆ ಅರ್ಪಿಸುವನು ಮಾತೆ. ಯಾವ ಕಾರಣಕ್ಕಾಗಿ ನಿನ್ನ
ಮಗನೇ. ಹೌದು ಜನನಿ. ಬೇಡ ರಾಮ, ಅಭಿಹಾತಕ್ಕೆ ಬೇಡ ಮಾತೆ. ನನ್ನ ದುಃಖವನ್ನು ಹೇಳಿದರೆ ತಡೆದುಕೊಳ್ಳುವ ಶಕ್ತಿ ನಿನಗಿಲ್ಲ ಮಗನೇ. ಎತ್ತ ಕಣ್ಣು ಜನನಿ. ರಾಮ, ಅಮ್ಮಯ್ಯ, ಎತ್ತ ಹೊಡಲ್ಲಬೇಕಂತ ಅದಕ್ಕಾಗಿ ಹೇಳುತ್ತಿರುವೆ. ನಿನ್ನ ದುಃಖವನ್ನು ಸಹಿಸಿ ನಾ ಹೇಗಿರಲಿ ಮಾತೆ. ರಾಮ, ಜನನಿ ಕೇಳಿದಿರಿ ಕೇಳುತ್ತಂತ ಚೆನ್ನಾಗಿ ಹೇಳಮ್ಮಯ್ಯ. ಏನು ಹೇಳಲಿ ಎನ್ನಯ ದುಃಖವ, ಎನ್ನ ತಂದೆಯ ಸೇರಿದ ತಾಪವ. ನಿಮ್ಮ ತಂದೆಗೆ ಅನ್ಯತ್ವೇನಾಯ್ತು ಮಾತೆ. ರಾಮ, ಜನನಿ ಹೇಳಿದರೆ ಕೇಳುತ್ತಂತ ಚೆನ್ನಾಗಿ ಹೇಳು ಮಾತೆ. ಏನು ಹೇಳಲಿ ಎನ್ನಯ ದುಃಖವ, ಎನ್ನ ತಂದೆಯ ಸೇರಿದ ತಾಪವ. ಹೇಳಬೇಕಾಗಿ ತೀರಿದರು ಜನನಿ. ಬೇಡ ರಾಮ, ಅಭಿಹಾತಕ್ಕೆ ಬೇಡ ಮಾತೆ. ನೀನಿನ್ನು ಚಿಕ್ಕವನಲ್ಲವೇ ಕಂದ. ನಾನೇನು ಚಿಕ್ಕವನಾದರೆ ಎನ್ನ ಕರದಲ್ಲಿರುವ ಈ ಖಡ್ಗವೇನಾದರೂ ಚಿಕ್ಕದಾಗಿರಬಹುದೇ ಮಾತೆ. ರಾಮ, ಜನನಿ ನಿನ್ನ ತಾತನನ್ನು ಕೊಂದ ಅದರ ಹೆಸರನ್ನು ಕೇಳಬೇಕೆಂದಿರುವೆಯ ಕಂದ. ಹೌದು ಜನನಿ. ರಾಮ, ಮಾತೆ ಹೇಳಿದಿರಿ ಕೇಳು ಕಂದ. ಏನು ಚೆನ್ನಾಗಿ ಹೇಳು ಮಾತೆ. ಕಾವ್ಯವೀರ ಗರುಡನಂದನ. ಪಟ್ಟು ನೋಡು ಮಾತೆ. ರಾಮ, ಜನನಿ ಕೇಳಬೇಡ ಕಂದ. ಅಭಿಹಾತಕ್ಕೆ ಕೇಳಬಾರದು ಮಾತೆ. ಕಾವ್ಯವೀರ ಗರುಡನಂದನ. ಸರದಯನ್ನಯ ತಂದೆಯ ಪ್ರಾಣವ, ಸರದಯನ್ನಯ ತಂದೆಯ ಪ್ರಾಣ ತಾರೈ ಭಾರ್ಗವ. ನಾಕನಿಗೆ ಶೋಭವ, ತಾರೈ ಭಾರ್ಗವ. ನಾಕನಿಗೆ ರಾಮ, ಜನನಿ ಎಲ್ಲ ತಂದೆಯಾದ ರೇಣುಕರಾಜನನ್ನು ಆ ಆದಮನಾದ ಕಾಂತವೀರನು ಹತನಗೊಳಿಸಿದನಂತೆ. ಇದೇನಾಯಿತ ಪುತ್ರ, ವಿಧಿಯ ವಿಚಿತ್ರ. ಅಮ್ಮ ಮಾತೆ ತಿಳಿಯಿತು ನಿನ್ನ ಪಡೆದಾತನ ಮರಣದಿಂದುಂಟಾದ ನಿನ್ನ ಮನೋವ್ಯತೆ. ಆದರೆ ಈ ನಿನ್ನ ಮಗನ ಮಾತನ್ನಾನಿತು ಯಾವತ್ತು ತ್ರಿಲೋಕಂಗಳಿರುವ ವೈರಿಗಳನ್ನು ಯಮಪುರಕ್ಕೆ ಕಳಿಸುವ ಪರಮ ಪ್ರಚಂಡ ಪರಾಕ್ರಮಿಯಾದ ಈ ನಿನ್ನ ತನೆಯನಿಗೆ ಸಂತೋಷದಿಂದ ಏಮನ್ನಿಟ್ಟರೆ ಬೇಡ ರಾಮ. ಅಭ್ಯಾಸಕ್ಕೆ ಬೇಡ ಮಾತೆ. ರಾಮ, ಜನನಿ ಆ ಅಧಮನಾದ ಕಾಂತವೀರನು ಸಾಮಾನ್ಯದವನಲ್ಲ ಕಂದ. ಸಾಮಾನ್ಯದವನೇ ಮಾತೆ. ನೀನು ಚಿಕ್ಕವನಲ್ಲವೇ ಮಗನೇ. ನಾನೇನು ಚಿಕ್ಕವನಾದರೆ ಎನ್ನ ಕರದಲ್ಲಿರುವ ಖಡ್ಗವೇನಾದರೂ ಚಿಕ್ಕದಾಗಿರಬಹುದೇ ಜನನಿ. ರಾಮ, ಮಾತೆ ಆ ಅಧಮನಾದ ಕಾಂತವೀರನ ಕೈಯಲ್ಲಿ ಒಪ್ಪಿಸಲು ಸಾಧ್ಯವಿಲ್ಲ ರಾಮ. ಅಭಿಹಾತಕ್ಕೆ ಸಾಧ್ಯವಿಲ್ಲ ಮಾತೆ. ಕಂದ, ಜನನಿ ಕೇಳಿದರೆ ಕೇಳು ಕಂದ. ಚೆನ್ನಾಗಿ ಹೇಳು ಮಾತೆ. ಹೊಡೆದ ಹೊಡಲೇನ ಹೊಡೆದ ಹೊಡಲಿನ ಆರುಷದ ಹೊಡಲು
ನವಮಾಸ ಗರ್ಭದಲ್ಲಿ ಎತ್ತು ಒತ್ತು ತುಪ್ಪದ ತುತ್ತುಲಿಸಿದ ಮಾತೇ ಈ ನಿನ್ನ ಪುತ್ರನ ಬಾಹುಬಲದ ಮೇಲೆ ನಿನಗೆ ಅನುಮಾನವೇ? ಅಮ್ಮಯ್ಯ, 33 ಕೋಟಿ ದೇವತೆಗಳು ಆ ಕಾರ್ತಿಕನ ಪಕ್ಷ ವಹಿಸಿ ಎಲ್ಲೊಡನೆ ಕಾಳಗಕ್ಕೆ ಬಂದರು. ನನ್ನ ಒಡಲ ಸಂಭವನಾದ ನಾನು ಯಾವುದೇ ಕಾರಣಕ್ಕೂ ಹಿಂದೆಲಾರೆನು. ಅಮ್ಮಯ್ಯ, ನಿನ್ನ ಚಿಂತೆಯನ್ನು ಬಿಟ್ಟು ಬಿಡು ಜನನಿ. ಚಂಡ ಪ್ರತಾಪನಾದ ನಿನ್ನ ತಂದೆಯನ್ನು ಕೊಂದವನ ಶಿರವನ್ನು ಹರಿಗೆಳೆದು ಅವನ ದೇಹ ಮದ್ದು ಕಾಯಿಗಳಿಗೆ ಉಣಬಡಿಸಿ ಅಪ್ಪಗೂಡೆ ಮಾಡಿಸಿದ. ಒಂದು ವೇಳೆ ಈ ಎನ್ನ ಮಾತೇನಾದರೂ ಸೆಟೆಯಾದರೆ ಪಡೆದೆ ಎಂದು ಎನ್ನನ್ನು ಧಿಕ್ಕಾರ ಮಾಡು ಮಾತೆ ಪರಮ ಪತಿವ್ರತೆ. ನೀನಿನ್ನು ಚಿಕ್ಕವನು ಕಂದ. ನಾನು ಚಿಕ್ಕವನಾದರೆ ಈ ಕರದಲ್ಲಿರುವ ಕಡಿಮೆಯನ್ನು ಚಿಕ್ಕದಾಗಿರಬಹುದು ಮಾತೆ. ಆ ಅಧಮನಾದ ಕಾರ್ತ್ಯವೀರನು ಸಾಮಾನ್ಯದವನಲ್ಲ ಕಂದ. ನಾನೇನು ಸಾಮಾನ್ಯದವನೇ ಮಾತೆ. ಮಗನೇ, ಜನನೇ, ರಾಮ, ಜನನೇ, ಆ ಅಧಮನಾದ ಕಾರ್ತ್ಯವೀರನು ಸಾಮಾನ್ಯದವನಲ್ಲ ಕಂದ. ರಾಮನೇನಾದರೂ ಸಾಮಾನ್ಯದವನೇ ಮಾತೆ. ದೇವದಾನವರಿಗಿಂತ ಮಿಕ್ಕಿ ಮೀರಿದವನು ಆ ಅಧಮನಾದ ಕಾರ್ತ್ಯವೀರನು. ರಾಮನು ಅವರನ್ನು ಮೀರಿದವನು ಮಾತೆ. ಸಾಹಸ ಬಾಹುಳ್ಯವನು ಆ ಅಧಮನಾದ ಕಾರ್ತ್ಯವೀರನು. ದತ್ತಾತ್ರೇಯರ ವರ ಪ್ರಸಾದದಿಂದ ಜನಿಸಿದಂತವನು ಆ ಅಧಮನಾದ ಕಾರ್ತ್ಯವೀರನು. ಜಮದಗ್ನಿಯ ಕುಮಾರನ ಮಾತೆ. ರಾಮ, ಜನನಿ, 10 ತಲೆಯ ರಾವಣನೇ ಅವನನ್ನು ಸಂಹರಿಸಬೇಕು ಎಂದು ಹೋದಾಗ ಅವನ ಮಾತಿಗೆ ಒಳಪಟ್ಟು ಸುಮ್ಮನಿರುವಾಗ ಚಿಕ್ಕ ಕಂದನಾದ ನಿನ್ನಿಂದಾಗುವುದೇ? ನನ್ನ ಮುಂದೆ ಹೇಳಬೇಡ ಮಾತೆ. ರಾಮ, ಜನನಿ, ಒಂದು ಹಿತನುಡಿಯನ್ನು ಹೇಳಿವೆನು, ಚಿತ್ತ ಬಿಟ್ಟು ಕೇಳು. ಚೆನ್ನಾಗಿ ಹೇಳು ಮಾತೆ. ನಿನ್ನ ತಂದೆ ಅಗ್ನಿ, ಜಮದಗ್ನಿ, ನನ್ನಲ್ಲೊಂದು ಪಂಥವನ್ನು ತೊಟ್ಟನು. ಅಂಥದ್ದೇನು ಫಲದೊಟ್ಟನು ಮಾತೆ. ರೇಣುಕಾ, ನಿನ್ನ ಪತಿವ್ರತ ಧರ್ಮವನ್ನು ಮೆಚ್ಚಿಕೊಳ್ಳಬೇಕಾದರೆ ನದಿಗೆ ಹೋಗಿ ಮರಳಿನ ಕೊಡದಿಂದ ಜಲವನ್ನು ತೆಗೆದುಕೊಂಡು ಬಂದಾಗ ಮಾತ್ರ ನಿನ್ನ ಪತಿವ್ರತ ಧರ್ಮವನ್ನು ಮೆಚ್ಚಿಕೊಳ್ಳುತ್ತೇನೆ ಎಂದು ಹೇಳಿದರು ನಿನ್ನ ತಂದೆ ಅಗ್ನಿ, ಜಮದಗ್ನಿ. ರಾಮ, ಜನನಿ, ನದಿಗೆ ಹೊರಟೆನು. ದಾರಿಯಲ್ಲಿ ಹೋಗುವಾಗ ಏನಾಯಿತು ಗೊತ್ತೇ? ಏನಾಯ್ತು ಮಾತೆ. ನಾಗ ಸರ್ಪವು ಬದ್ದಿದ್ದು ಮನುಷ್ಯನ ರೂಪದಲ್ಲಿದ್ದೆರಡು ಮಾತನಾಡಿತು. ಅಂಥದ್ದೇನು ಹೇಳಿತು ಜನನಿ. ರಾಮ, ಮಾತೆ, ತಾಯಿ ನೀನು ಚಿಕ್ಕವಳಿದ್ದಾಗ ನಿನ್ನನ್ನು ಕಚ್ಚಿದ ಕಾರಣ ನಾನೀಗ ಶಾಪಗ್ರಸ್ತನಾಗಿರುವೆ. ನಿನಗೆ ತಿಂಬೆಯಾಗಿ ನೆಲೆಸಲು ಅನುಮತಿ ಕೊಡು ತಾಯಿ ಎಂದು ಕೇಳಿಕೊಂಡಿತು ಆ ನಾಗಸರ್ಪ. ಆಗ ನದಿಗೆ ಹೋದನು, ಮರಳಿನ ಕೊಡದಿಂದ ಜಲವನ್ನು ತೆಗೆದುಕೊಂಡು ಬಂದೆನು. ಆಗ ನಿನ್ನ ತಂದೆ ಅಗ್ನಿ, ಜಮದಗ್ನಿ, ನೀನೇ ನನಗೆ ತಕ್ಕ ಸತಿ ರೇಣುಕಾ ಎಂದು ಆಶ್ರಮವನ್ನು ಸೇರಿಸಿಕೊಂಡರು. ಇಂಥವರ ಗರ್ಭದಲ್ಲಿ ಜನಿಸಿದ ನಿನ್ನನ್ನು ಆ ಅಧಮನಾದ ಕಾರ್ತ್ಯವೀರನ ಕೈಯಲ್ಲಿ ಒಪ್ಪಿಸಲು ಸಾಧ್ಯವಿಲ್ಲ. ರಾಮ, ಕೊಡಲಾರನು ನಿನ್ನ ಎತ್ತ ತಾಯಿ ನಿನಗೆ ಕೊಡಿ. ಎನ್ನಂ ಪಡೆದ ತಾಯಿಯಾದ ರೇಣುಕಾದೇವಿ ಏನು ಮಾತನಾಡುವೆ. ಆ ಮಧೋನ್ಮತ್ತ ಕಾರ್ತವೀರನು ದೇವದಾನವರಿಗೆ ಮೀರಿದವನೆಂದು ಹೇಳುವೆಯಲ್ಲ. ಆದರೆ ಅವನ ಪರಾಕ್ರಮ ಈ ನಿನ್ನ ತಲೆಯ ಮುಂದೆ ನಡೆಯುವುದಿಲ್ಲ ಅಮ್ಮಯ್ಯ. ಅದು ಹೇಗೆಂದರೆ, ಹೀಗೆ ಮಗನೇ, ಆ ಕಾರ್ತವೀರನು ನನ್ನ ಸರಿ ಸಮಾನರು ಯಾರು ಇಲ್ಲವೆಂದು ಅಹಂಕಾರದಲ್ಲಿರುವನು. ಆದರೆ ಈ ನಿನ್ನ ತಲೆಯನ್ನು ಅರಿಷಡ್ವರ್ಗ ಗುಣಗಳನ್ನು ದೂರ ಮಾಡಿದವನು. ಮುಂದೆ ಆ ಮಧೋನ್ಮತ್ತ ಕಾರ್ತವೀರನು ಜೀವದೊಂದುಳಿವನೇ ಹೇಗೆ? ಅಮ್ಮಯ್ಯ, ಸೌದೆಯ
ಕಾಟು ಬೆಟ್ಟದಷ್ಟಿದ್ದರೂ ಒಂದು ಕಿಡಿ ಅಗ್ನಿಗೆ ಸುಟ್ಟು ಭಸ್ಮವಾಗದೆ ಇರುವುದೇ ಜನನೇ? ಮಹಾಜ್ಞಾನಿಯಾದ ನೀನು ಯೋಚಿಸದ ನೇಮವನ್ನು ಕೊಡುತ್ತೀಯಾ? ಮಗನೇ, ಆ ಅಧಮನಾದ ಕಾರ್ತ್ಯ ವೀರನನ್ನು ಸಂಹರಿಸಿ ಬರುವೆನು ಮಾತೆ. ಆಜ್ಞೆಯನ್ನು ಕೊಡು ಮಾತೆ ಎಂದು ಕೇಳಿಕೊಂಡಿರುವೆಯಾ? ಸಹಜವಾಗಿ ಕೇಳೋನು ಮಾತೆ. ರಾಮ, ಜನನೇ, ಆ ಅಧಮನಾದ ಕಾರ್ತ್ಯ ವೀರನನ್ನು ಹೇಗೆ ಸಂಹರಿಸಬೇಕು